ಬ್ರಿಕ್ಸ್ಗೆ ನಾವೆಲ್ಲನೂ ಸಗಣಿ ಸಾರಿಸಿದೀವಿ. ನಾವು ಯಾವುದೇ ಪೇಂಟ್ ಆಗ್ಲಿ ಯೂಸ್ ಮಾಡಿಲ್ಲ. ಪೇಂಟು ಲೈಟ್ ಆಗಿದೆ, ಅದೆಲ್ಲಾನು ನಮ್ದು ಪ್ರಾಕೃತಿಕ್ ಪೇಂಟ್ ಅಂತ. ನಮಗೆ ಮಾರ್ಬಲ್ಲು ಇನ್ನೊಂದೇನೋ ಬೇಕು, ಟೈಲ್ಸ್ ಬೇಕು ಅಂತ ಎಲ್ಲ ಆಸೆ ಪಡ್ತಾರೆ. ಬಟ್ ಇದು ಮಣ್ಣಿಂದು ನೆಲ, ಸಗಣಿ ಎಲ್ಲ ಬಗಣ ಮಾಡಿ ಹಾಕಿರುವಂತಹ ನೆಲ, ಅತ್ಯಂತ ನ್ಯಾಚುರಲ್ ಆಗಿರುವಂತಹ ನೆಲ. ಇದು ಅತ್ಯಂತ ಪರಿಸರ ಸ್ನೇಹಿಯಾಗಿರ್ತಕ್ಕಂತಹ ಮನೆ. ಈ ಜಾಗದಲ್ಲಿ ಬೋರ್ವೆಲ್ ಇಲ್ಲ. ಬಾವಿ ನೀರಲ್ಲಿ ಸೋಲಾರ್ ಪಂಪ್ ನ ಫಿಟ್ ಮಾಡ್ಕೊಂಡು ಅದನ್ನ ಬಳಸ್ಕೊಂತಾ ಇದ್ದಾರೆ. ಅಂದ್ರೆ ಸೂರ್ಯನ ಕಿರಣ ಇದ್ದಾಗ, ಬೆಳಕಲ್ಲಿ ಚೆನ್ನಾಗಿ ಪ್ರಖರವಾಗಿ ಇದ್ದಾಗ ಅದು ಕೆಲಸ ಮಾಡುತ್ತೆ, ಆಮೇಲೆ ಕೆಲಸ ಮಾಡೋದಿಲ್ಲ. ಬಟ್ ಸ್ಟಿಲ್ ಅದಕ್ಕೂ ಸಸ್ಟೈನಬಲ್ ಮಾಡೋದೇನೆ, ಸಮಸ್ಯೆ ಏನಿಲ್ಲ ಅದರಲ್ಲಿ. ಬಾವಿ ನೀರನ್ನೇ ಹಿತವಾಗಿ ಬಳಸ್ತಾ ಇದ್ದಾರೆ. ಮತ್ತೆ ಮಳೆ ನೀರು ಕೂಡ ಚೆನ್ನಾಗಿ ಬಿದ್ದು, ಅಂದ್ರೆ ಇಲ್ಲಿ ಬೀಳುವಂತ ಮಳೆ ನೀರು ಇಲ್ಲೇ ಸಂಗ್ರಹ ಆಗೋ ರೀತಿಯಲ್ಲಿ ಅವರು ಈ ಟ್ರೆಂಚ್ ಮಾಡಿದ್ದಾರೆ. ಮಳೆ ನೀರೆಲ್ಲ ಇಲ್ಲಿ ಟ್ರೆಂಚ್ ಅಲ್ಲೇ ಬೀಳುತ್ತೆ. ಇಲ್ಲಿ ಎಷ್ಟು ಸರ್ ರೈಸ್ ಬೆಡ್ ಇದ್ರೆ ನಮಗೆ ಯಾವುದೇ ವಾತಾವರಣದಲ್ಲಾಗಲಿ ನಮಗೆ ಒಳ್ಳೆ ತರಕಾರಿ ಬರುತ್ತೆ ಅಂತ ನಾವು ಕಲ್ತಿದ್ದೀವಿ ಬೇರೆಯವರ ಇದರಿಂದ. ಆಮೇಲೆ ಇದು ಹ್ಯೂಗಲ್ ಕಲ್ಚರ್ ಅಂತಲೂ ಹೇಳ್ತಾರೆ. ಕೆಳಗಡೆ ಎಲ್ಲನೂ ನಾವು ಆಟೋಮೆಟಿಕ್ಕಾಗಿ ನಾವು ಸ್ವಲ್ಪ ವುಡ್ ವೇಸ್ಟು, ಆಮೇಲೆ ನಮ್ಮ ಹತ್ರ ತರಗು, ಇದು ಏನೇನು ನಮ್ಮ ನೋಡಿ ಇದು ಮರ ಇದು ಕಾಣ್ತಾ ಇದೆ. ಸೊ ಈ ಥರದ್ದೆಲ್ಲ ಕೊಟ್ಟಿರ್ತೀವಿ. ಅದು ಆಟೋಮೆಟಿಕ್ಕಾಗಿ ಏನು ಮಾಡಿ ಐಡಿಯಾ ಇವರು ಅಂತಂದರೆ, ಜಸ್ಟ್ ಒಂದು ಚಿಕ್ಕ ಬೆಡ್ ಥರ ಮಾಡಿಬಿಟ್ಟು ಮಧ್ಯದಲ್ಲಿ ಬದನೆಕಾಯಿ ಹಾಕಿದ್ದಾರೆ, ಆಚೆ ಈಚೆ ಎಲ್ಲ ಮೂಲಂಗಿ ಹಾಕಿದ್ದಾರೆ. ಇದೆಲ್ಲ ಮೂಲಂಗಿ. ನಿಮಗೆ ಎತ್ತರದ ಬೆಡ್ಡಲ್ಲಿ ಮೂಲಂಗಿ ಸುಲಭವಾಗಿ ಬರುತ್ತೆ. ಮೂಲಂಗಿ ತುಂಬ ಸುಲಭದ ಬೆಳೆ. ಒಂದು 40-45 ದಿನಕ್ಕೆ ಕಟಾವಾಗಿ ಬಂದ್ಬಿಡುತ್ತೆ. ಆರಾಮಾಗಿ ತೊಗೊಳ್ಬೋದು ಅದನ್ನು. ಯಾವುದೇ ರಾಸಾಯನಿಕ ಗೊಬ್ಬರ ಬಳಸಿದಂಗೆ ಸಾವಯವ ಕೃಷಿನಲ್ಲಿ ಮಾಡ್ತಾ ಇರುವಂಥದ್ದು ಇವೆಲ್ಲ. ಅಭಿಷೇಕ್ ಅವ್ರ ತೋಟದಲ್ಲಿರ್ತಕ್ಕಂತಹ ತೆರೆದ ಬಾವಿ ತುಂಬಾ ಪುರಾತನ ಕಾಲದ್ದು ಅಂತ ಹೇಳಿ ಅನ್ಸುತ್ತೆ ನಮಗೆ. ಈ ಕಾಲ ಯಾರು ಕಟ್ಟಲ್ಲ ಇವಾಗ, ಈ ತರ ಕಲ್ಲಲ್ಲಿ ಯಾರು ಕಟ್ಟೋದೇ ಇಲ್ಲ. ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಸೈಡಲ್ಲಿ ಮತ್ತು ತುಮಕೂರು ಭಾಗದ ಸ್ವಲ್ಪ ಇನ್ನ ಉಳ್ಕೊಂಡಿದೆ. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ತುಮಕೂರು ಹತ್ರ ಇರ್ತಕ್ಕಂತಹ ಸುರಭಿ ಕುಂಜ್ ಭಕ್ತಿ ಫಾರ್ಮ್ ಬಂದಿದ್ದೀವಿ. ಇವರು ಶ್ರೀಯುತ ಅಭಿಷೇಕ್ ಅಂತ ಹೇಳ್ಬಿಟ್ಟು ಈ ತೋಟದ ಮಾಲೀಕರು. ತುಮಕೂರು ಸಮೀಪದಲ್ಲೇ ನಮಗೆ ಒಂದು ಉತ್ತಮವಾದಂತಹ ನಾಟಿ ಹಸುಗಳನ್ನ ಸಾಕೊಂಡು ನಮಗೆ ಒಂದು ಸಣ್ಣ ಒಂದು ಎಕರೆ ಜಾಗದಲ್ಲಿ ಸಾವಯವ ಕೃಷಿ ಮಾಡ್ತಾ ನೆಮ್ಮದಿಯ ಜೀವನ ಮಾಡ್ತಾ ಇದ್ದಾರೆ. ಇವ್ರದ್ದು ಒಂದು ತುಮಕೂರು ಆರ್ಗಾನಿಕ್ ಸ್ಟೋರ್ ಕೂಡ ಇದೆ. ಇನ್ನು ಹೆಚ್ಚಿನ ಮಾಹಿತಿ ಇವ್ರದ್ದು ತಿಳ್ಕೊಳ್ಳೋಣ ಬನ್ನಿ ಸರ್. ನಮಸ್ಕಾರ ಸರ್. ನಮಸ್ತೆ. ಇನ್ನು ಸ್ವಲ್ಪ ಮಾಹಿತಿ ಕೊಡಿ ಇದ್ರ ಬಗ್ಗೆ, ಏನೇನು ಮಾಡಿದ್ದೀರಾ ತೋಟದಲ್ಲಿ? ತುಂಬಾ ಖುಷಿ ಆಗುತ್ತೆ ನೀವೆಲ್ಲ ಇಲ್ಲಿ ಬಂದು ನಮಗೆ ಪ್ರೋತ್ಸಾಹ ಕೊಡ್ತಾ ಇರೋದು. ಧನ್ಯವಾದಗಳು. ಇದು 1.25 ಎಕರೆ ಜಮೀನು. ನಾವು ತುಮಕೂರಿಂದ ಬರೀ 10 ಕಿಲೋಮೀಟರ್, 10 ಕಿಲೋಮೀಟರಲ್ಲಿ ಇದು 1.25 ಎಕರೆ ಜಮೀನಿದೆ. ಇದು ತೆಂಗಿನ ತೋಟ. ತೆಂಗಿನ ತೋಟದಲ್ಲಿ ನಾವು ಇವಾಗ ಮಿಶ್ರ ಬೆಳೆ ಅಳವಡಿಸ್ತಾ ಇದೀವಿ. ಅದರಲ್ಲಿ ನಮ್ಗೆ ಇವಾಗ 3 ಹಸು, 1 ಹೋರಿ, ಆಮೇಲೆ ಮತ್ತೆ 2 ಕರು ಇದೆ. ಬನ್ನಿ ಒಳಗೆ ನೋಡೋಣ. ಸ್ವಲ್ಪ ಹಸುಗಳೆಲ್ಲ ಇದಾವೆ. ಮುಖ್ಯವಾಗಿ ನಮಗೆ ತೋಟ ಅಂದ ತಕ್ಷಣ ಬೇಕಾಗಿರುವಂಥದ್ದು ನಮ್ಮ ಗೋಮಾತೆ, ನಾಟಿ ಹಸುಗಳು. ಬಹಳ ಖುಷಿ ಆಗ್ತದೆ ನೋಡೋಕೆ ಇವೆಲ್ಲನೂ. ಎಲ್ಲ ನಾಟಿ ಹಸುಗಳು. ನಾವು ನಮ್ಮ ತುಮಕೂರಿನ ಅಥವಾ ನಮ್ಮ ಕರ್ನಾಟಕದ ಹೆಮ್ಮೆಯ ತಳಿಯಾದ ಹಳ್ಳಿಕಾರ್ ತಳಿ ಇದು. ಇದು ರಾಧೆ. ಅದು ಮಗನ, ಇದು ಮಗು, ಅದ್ರ ಮಗ ಕರು, ಗಂಡು ಕರು, ಹೋರಿ. ಇದು ಕನಾಯಿ ಅಂತ ಹೋರಿ. ಇದು ಯೂಶಲಿ ನಾವ್ ಯಾರು ಹೋರಿಗಳು ಸಾಕೊಳ್ಳೋದೇ ಇಲ್ಲ. ಅಭಿಷೇಕ್ ಅವರು ಹೋರಿ ಸಾಕ್ತಾ ಇರೋದು ತುಂಬಾ ಸಂತೋಷ ಆಗ್ತಾ ಇದೆ ನಮ್ಗೆ. ನಾವು ಅದರಲ್ಲಿ ನೇಗ್ಲು ಹಾಕ್ಬೇಕು, ಎತ್ತಿನ ಗಾಡಿ ಮಾಡ್ಬೇಕು, ತುಂಬಾ ಅದರದ್ದು ಪ್ಲಾನ್ ಇದೆ. ಸೊ ನಾವು ನಮ್ಮ ತೋಟದಲ್ಲಿ ಹುಟ್ಟುವಂತ ಯಾವುದೇ ಕರುನ ನಾವು ರೈತರಿಗಾಗ್ಲಿ ಅಥವಾ ಬೇರೆ ಮಾರಾಟಕ್ಕಾಗ್ಲಿ ನಾವು ಒಂದು ಕರುನು ಕೊಡಲ್ಲ. ನಾವು ಪ್ರತಿಯೊಂದು ಕರುನು ನಾವೇ ಸಾಕೊಂಡು ಅದರಿಂದ ಅನುಕೂಲ ಇದೆ ಹೊರತು ಅದನ್ನ ಹೆಂಗೆ ಸದ್ಬಳಕೆ ಮಾಡ್ಕೋಬಹುದು ಅನ್ನೋದನ್ನ ನಾವೆಲ್ಲ ಸೇರಿ ಯೋಚನೆ ಮಾಡಬೇಕು. ಇವಾಗ ನಾವು ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಪಂಚಗವ್ಯ ವೈದ್ಯರು ಬಂದು ಟೂತ್ ಪೌಡರ್ ಮಾಡೋಕೆ ಹೇಳ್ಕೊಡ್ತಾರೆ. ಸೊ ಈ ಥರ ನಾವು ಪ್ರತಿಯೊಂದನ್ನ ನಾವು ಬಳಸ್ಕೋಬೇಕು. ಅದರದ್ದು ಸಗಣಿ ಸಿಗುತ್ತೆ, ಅದರಿಂದ ಗೋಬರ್ ಗ್ಯಾಸ್ ಆಗ್ತಾ ಇದೆ. ನಾವು ಆಮೇಲೆ ಜೀವಾಮೃತ ಮಾಡ್ಬೋದು. ಇದು ಗೋಬರ್ ಗ್ಯಾಸ್ ಘಟಕ, ಸಿಸ್ಟಮ್ ಆಫ್ ಬಯೋ ಅಂತ ಹೇಳ್ಬಿಟ್ಟು ತುಂಬಾ ಸರಳವಾಗಿ ಮಾಡ್ಕೊಳ್ಳುವಂತ ಘಟಕ. ಮುಂಚೆ ಎಲ್ಲ ನಾವು ಹಳ್ಳ ತೆಗೆದು ಇಟ್ಕೆ ಇಟ್ಟು ಸಿಮೆಂಟ್ ಹಾಕಿ ತುಂಬಾ ಮಾಡ್ಬೇಕಾಗಿತ್ತು, ಕಷ್ಟ ಆಗ್ತಿತ್ತು, ತುಂಬಾ ಟೈಮ್ ತಗೊಳ್ತಾ ಇತ್ತು. ಈಗ ತುಂಬಾ ಈಸಿ ಮೆಥಡ್ ಇದೆ. ಬನ್ನಿ ಇದು ತಿಳ್ಕೊಳ್ಳೋಣ. ಈಗ ನಿಜವಾಗ್ಲೂ ಒಂದು ಸ್ವಾವಲಂಬನೆ ಜೀವನ ಮಾಡ್ಬೇಕಾದ್ರೆ ನಮಗೆ ಮುಖ್ಯವಾಗಿ ಒಲೆ ಉರಿಸೋಕೆ ನಮ್ಗೆ ಒಲೆಗಳಿಲ್ಲ. ಇವತ್ತು ಸೌದೆ ಒಲೆ ಕಷ್ಟ ಆಗ್ತಾ ಇದೆ. ಸಿಟಿಗಳಲ್ಲಿ ಗೋಬರ್ ಗ್ಯಾಸ್ ಮಾಡ್ಕೊಂಡು ಸ್ವಲ್ಪ ಜಾಗ ಇದ್ರೆ ಇದಕ್ಕಿಂತ ಕಂಪ್ರೆಸ್ ಆಗಿ ಚಿಕ್ಕದಾಗಿರುವಂಥದ್ದು ಬರ್ತಾ ಇದೆ. ತೋಟಗಳಂತೂ ಖಂಡಿತವಾಗ್ಲೂ ಎಲ್ಲರೂ ಇದನ್ನ ಮಾಡ್ಕೊಬಹುದು. ನೀವು ಹೇಳೋದ್ರಲ್ಲ ಸಗಣಿ ಹಸುಗಳು ಇದ್ರೆ ಇದೊಂದು ತುಂಬಾ ಮುಖ್ಯ ನಮ್ಗೆ. ನಮ್ಮ ಮನೆ ಅಡುಗೆ ನಮ್ಗೆ ನಾವೇ ಮಾಡ್ಕೊಂಡ್ಬಿಡ್ಬೋದು. ಯಾರ ಮೇಲೆ ಡಿಪೆಂಡ್ ಆಗೋದು ಬೇಡ. ಯುದ್ಧ ಇನ್ನೊಂದು ನಮ್ಗೇನೋ ಬಾಧಿಸೋದಿಲ್ಲ ಅನ್ಸುತ್ತೆ, ನಮ್ಗೆ ತೊಂದರೆ ಕೊಡೋದಿಲ್ಲ. ಸರಿ, ಇವಾಗ ನಮ್ಗೆ ಸ್ವಲ್ಪ ಇದ್ರ ಬಗ್ಗೆ ಹೇಳಿ ಸರ್, ಎಕ್ಸ್ಪ್ಲೇನ್ ಮಾಡಿ. ಸೊ ಇದು ಸಿಸ್ಟಮ್ ಆಫ್ ಬಯೋ ಅಂತ. ಇದು ತುಂಬಾ ಚೆನ್ನಾಗಿದೆ. ಅವ್ರದ್ದೇ ಸೆಟಪ್ ಎಲ್ಲ ಬಂದ್ಬಿಡುತ್ತೆ. ಇಲ್ಲಿ ನಾವು ಪ್ರತಿಯೊಂದು ಸಗಣಿನೂ ನಾವು ನೀಟಾಗಿ ತಗೊಂಡ್ಬಂದು ಇಲ್ಲಿ ಹಾಕಿ ಅದನ್ನ ನಾವು ನೀಟಾಗಿ ನೀರ್ ಹಾಕಿ ಕಲಿಸ್ತೀವಿ. 40 kg ಸಗಣಿ ಹಾಕಿದ್ರೆ 80 ಲೀಟರ್ ನೀರ್ ಹಾಕ್ಬಿಟ್ಟು ಇದು ಸ್ಲರಿ ಮಾಡ್ತೀವಿ. ಸ್ಲರಿ ಮಾಡಿ ಇದನ್ನ ಓಪನ್ ಮಾಡಿದ್ರೆ ಸ್ಲರಿ ಎಲ್ಲ ಒಳಗಡೆ ಹೋಗುತ್ತೆ. ಫುಲ್ ಆದಾಗ ಒಳಗಡೆ ಹೋಗುತ್ತೆ. ಸೊ ನಾವು ಎಷ್ಟು ಇನ್ಪುಟ್ ಒಳಗಡೆ ಹೋಗುತ್ತೆ, ಈ ತರ ಒಳಗಡೆ ಹೋಗುತ್ತೆ. ಸೊ ಇದೊಂದು
ಈ ಗೋಬರ್ ಗ್ಯಾಸ್ ಟ್ಯಾಂಕ್ ಏನಿದೆಯಲ್ಲ, ಟ್ಯಾಂಕ್ ಕೆಳಗಡೆ ಅವ್ರು ಏನ್ ಮಾಡಿದ್ದಾರೆ, ಸಿಮೆಂಟ್ ಇಟ್ಕೆ ಇಟ್ಬಿಟ್ಟು ಸ್ವಲ್ಪ ನೀಟಾಗಿ ಪ್ಲಾಸ್ಟಿಂಗ್ ಮಾಡ್ಕೊಂಡಿದ್ದೀರಲ್ಲ. ಹೌದು ಹೌದು. ಯಾಕಂದ್ರೆ ಇಲಿ ಗಿಲಿ ಹೆಗಣ ಏನೋ ಬರ್ಬಾರ್ದು ಬರ್ದೆಲ್ಲ ಈ ತರ ಇದು ಸಪೋರ್ಟ್ ಕೊಟ್ಟಿದ್ದಾರೆ, ಸಪೋರ್ಟ್ ಕೊಟ್ಟಿದ್ದೀವಿ. ಕಟ್ಟೆ ಕೊಟ್ಟಿದ್ದಾರೆ. ಸೊ ಇದರಲ್ಲಿ 1000 kg ಸಗಣಿ ಇದೆ, ಅದ್ರ ಮೇಲ್ಗಡೆ ಇವಾಗ ಗ್ಯಾಸ್ ತುಂಬಿಕೊಂಡಿರೋದು. ಓಕೆ ಓಕೆ. ಸೊ ನಾವು ಅಡಿಗೆ ಮಾಡಿದಷ್ಟು ಎಷ್ಟು ಅಡಿ ಆಳ ಇದೆ ಇದನ್ನ ಒಳಗಡೆ? ಇದು 3 ಅಡಿ ಆಳ ಇದೆ ಅಷ್ಟೇ. 3 ಅಡಿ ಆಳ ಒಳಗಡೆ ಇದೆ. ಏನ್ ಕೆಪಾಸಿಟಿ ಇದು? ಈ ಸಿಸ್ಟಮ್ 10 11 ಇದು ಸಿಸ್ಟಮ್ 6 ಅಂತ ಹೇಳ್ತಾರೆ. 3-4 ದನಕ್ಕೆ ಇದು ಈ ಸಿಸ್ಟಮ್ ಈಜಿ ಆಗುತ್ತೆ. ಇದು ಎಷ್ಟಾಗ್ಬೋದು ಅಂದಾಜು ಇದು ಮಾಡೋದಕ್ಕೆ? ಇದು 40 kg ಸಗಣಿ ಬೇಕು. ದುಡ್ಡು ಎಷ್ಟಾಗ್ಬೋದು ಅಂತ? ಇದು 10 ರಿಂದ 12 ಸಾವಿರ. ನಾವು 2-3 ತಗೊಂಡ್ರೆ ಸ್ವಲ್ಪ ಕಡಿಮೆ ಕೊಡ್ತಾರೆ ಅವರು. ಒಂದೇ ಒಂದು ಪೀಸ್ ಬೇಕು ಅಂದ್ರೆ 11 ಸಾವಿರ ನನ್ನ ಹತ್ರ ತಗೊಂಡ್ರು. ನೋಡ್ರಿ, 10 ಸಾವಿರ ಹೆಚ್ಚು ಕಮ್ಮಿ ನಾವು ಒಂದು ವರ್ಷದ್ದು ಗ್ಯಾಸ್ ಬಿಲ್ಲು ಇಲ್ಲ ಅಂತ ನಮ್ಗೆ ಸ್ಟವ್ ಕೊಡ್ತಾರೆ, ಪೈಪ್ ಕೊಡ್ತಾರೆ, ಈ ಎಕ್ವಿಪ್ಮೆಂಟ್ಸ್ ಕೊಡ್ತಾರೆ, ಬಹಳ ಚೆನ್ನಾಗಿದೆ. ಅವರೇ ಬಂದು ಫಿಟ್ ಮಾಡ್ಕೊಡ್ತಾರೆ. ನಾವು ಅವ್ರು ಹೇಳಿದ ಸ್ಪೆಸಿಫಿಕೇಶನ್ ನಾವು ರೆಡಿ ಮಾಡಿ ಇಡಬೇಕು. ಅದೇ ಇದು ಕಟ್ಟೆ ರೆಡಿ ಇಡಬೇಕು ನಾವು. ಅಷ್ಟೇ. ಅವ್ರು ಬಂದು ಫಿಕ್ಸ್ ಮಾಡಿ ಕೊಡ್ತಾರೆ. ನಾನು ಆ ಸ್ಲರಿನ ಕರೆಕ್ಟ್ ಆಗಿ ಉಪಯೋಗಿಸ್ಕೋಬೇಕು ಅಂತ ಒಂದು ಗುಂಡಿ ಮಾಡಿ ಅದನ್ನ ಬಿಟ್ಟು ಅಲ್ಲಿಂದ ನಾನು ಕಾಂಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ಅದೆಲ್ಲ ಕಾಂಪೋಸ್ಟ್ಗೆ. ಮನೆ ನೀರುನು ಇಲ್ಲಿಗೆ ಬರುತ್ತೆ, ತೊಳೆದಿದ್ ನೀರು ಎಲ್ಲ ಇಲ್ಲೇ ಬರುತ್ತೆ. ಇದನ್ನು ಸ್ಲರಿನೂ ಇಲ್ಲೇ ಬರುತ್ತೆ. ಇದನ್ನೆಲ್ಲ ತೆಗೆದು ನಾನು ಕಾಂಪೋಸ್ಟ್ ಮಾಡೋದಕ್ಕೆ ಇಲ್ಲೊಂದು ಸ್ಲರಿ ಪಂಪ್ ಇಟ್ಟಿದ್ದೀನಿ. ನೋಡಿ, ಒಳಗಡೆ ಸ್ಲರಿ ಪಂಪ್ ಇಟ್ಟಿದ್ದಾರೆ. ಸೊ ಇಲ್ಲಿ ಗೋಬರ್ ಗ್ಯಾಸ್ ಆಗೋದಕ್ಕೆ ನಿಮ್ಗೆ ಇಲ್ಲಿ ಮೇಲ್ಗಡೆ ತೋರಿಸಿ. ಇಲ್ಲಿಂದ ಈಗ ಫಸ್ಟ್ ಸಗಣಿ ಇನ್ಪುಟ್ ಆಯ್ತು, ಸಗಣಿ ಒಳಗಡೆ ಹಾಕಿರ್ತಾರೆ ಅವರು, ಅದ್ರ ಮುಖಾಂತರ ಸಗಣಿ ಸಾರಿ ಒಳಗಡೆ ಬರುತ್ತೆ. ಇಲ್ಲಿ ರಿಯಾಕ್ಷನ್ ಆಗುತ್ತೆ, ಇದು ನಮ್ಮ ಒಳ್ಳೊಳ್ಳೆ ಸೂಕ್ಷ್ಮಜೀವಿ ಬ್ಯಾಕ್ಟೀರಿಯಾಗಳು ಇರ್ತವೆ ಆ ಸಗಣಿನಲ್ಲಿ, ಅದು ಎಲ್ಲ ಕೊಳ್ತು ನಮಗೆ ಡಿಕಂಪೋಸ್ ಆಗಿ ಗ್ಯಾಸ್ ಉತ್ಪತ್ತಿ ಆಗುತ್ತೆ. ಅದೇ ಗೋಬರ್ ಗ್ಯಾಸ್ ಅಂತ ಹೇಳ್ಬಿಟ್ಟು, ಆ ಗೋಬರ್ ಗ್ಯಾಸು ಆ ಪೈಪ್ ಮುಖಾಂತರ ಹೋಗುತ್ತೆ. ಎಲ್ಲೋ ಕಲರ್ ಕಾಣಿಸ್ತಿದೆ ಅಲ್ಲಿ, ಆ ಬ್ಲಾಕ್ ಕಲರ್ ಪೈಪ್ ಮುಖಾಂತರ ಅಡಿಗೆ ಮನೆಗೆ ಹೋಗುತ್ತೆ ಗ್ಯಾಸು. ಇನ್ನೊಂದು ಮಿಕ್ಕಿರೋ ಸ್ಲರಿ ನಮಗೆ ಪ್ರತಿದಿನ ಈ ತರ ಆಚೆ ಬರುತ್ತೆ ಅಲ್ಲ. ಹೌದು, ಆಚೆ ಬರುತ್ತೆ. ನಾವು ಎಷ್ಟು ಒಂದು 120 ಲೀಟರ್ ಹಾಕಿದ್ರೆ 120 ಲೀಟರ್ ಸ್ಲರಿ ಆಚೆ ಬರುತ್ತೆ. ಸ್ಲರಿ ಆಚೆ ಬಂದ ತಕ್ಷಣ ಇಲ್ಲಿ ತುಂಬದ ಮೇಲೆ ಒಂದು ಸ್ಲರಿ ಪಂಪ್ ಇಟ್ಕೊಂಡು ಪಂಪ್ ಮಾಡ್ಕೊಂಡು ಸಗಣಿನ ಇದೇ ಸ್ಲರಿನ ಅಲ್ಲಿ ಗೊಬ್ಬರ ಮಾಡ್ಕೊಂತ ಇದ್ದಾರೆ. ಉತ್ತಮವಾಗಿ ತೋಟಕ್ಕೆ ಹಾಕ್ಬೋದು ನಾವು ಇದನ್ನ ಬೇಕಾದ್ರೆ ನೇರವಾಗಿ ತೋಟಕ್ಕೆ ಹಾಕೊಬಹುದು, ನೇರವಾಗಿ ಕೊಡಬಹುದು, ಏನೂ ಸಮಸ್ಯೆ ಇಲ್ಲ. ಮತ್ತೆ ಗೊಬ್ಬರ ಮಾಡೋ ಅವಶ್ಯಕತೆನೇ ಇಲ್ಲ. ಇವ್ರೇನ್ ಮಾಡ್ತಾ ಇದಾರೆ, ಹುಲ್ಲು ಬೇರೆ ಎಲ್ಲ ಕೃಷಿ ತ್ಯಾಜ್ಯ ಇರೋದ್ರಿಂದ ಅದಕ್ಕೂ ಬೇಗ ಗೊಬ್ಬರ ಆಗತ್ತೆ ಅಂತ ಹೇಳ್ಬಿಟ್ಟು ಇದನ್ನ ಬಳಸ್ಕೊಂತ ಇದ್ದಾರೆ. ಬೇಕಂದಾಗ ಅಲ್ಲೂ ಕೊಡ್ತೀವಿ, ಬೇಕಾದಾಗ ಅಲ್ಲೂ ಕೊಡ್ಕೊಬಹುದು. ಅತ್ಯುತ್ತಮವಾದಂತಹ ಮಾಡೆಲ್ ಇದು. ದಯವಿಟ್ಟು ಎಲ್ಲರೂ ಅಳವಡಿಸ್ಕೊಬೇಕು ಅಂತ ಈ ಮೂಲಕ ಎಲ್ಲರೂ ಪ್ರಾರ್ಥನೆ ಮಾಡ್ಕೊಂತ ಇದ್ದೀನಿ. ಬೇಕಾದ್ರೆ ಇದ್ರ ಯಾರು ಮಾಡ್ಕೊಡ್ತಾರೆ ಅವ್ರನ್ನ ನಂಬರ್ ಕೊಡಿ ಸರ್, ಲಾಸ್ಟಲ್ಲಿ ನಂಬರ್ ಕೂಡ ಹಾಕ್ತೀವಿ ವಿಡಿಯೋ ಕೆಳಗಡೆ, ಆ ಕಾಂಟ್ಯಾಕ್ಟ್ ಮಾಡಿ ಅದು ಮಾಡ್ಕೊಬಹುದು. ಹೌದು. ಸೊ ನಾವು ಸಗಣಿನ ಈ ಸ್ಲರಿಗೆ ಯೂಸ್ ಮಾಡ್ತಾ ಇದ್ದೀವಿ. ಅದಾದ್ಮೇಲೆ ನಾವು ಬೆರಣಿ ತಡ್ತೀವಿ. ಬೆರಣಿ ನಿಮಗೆ ತೋರಿಸ್ತೀನಿ ಬೇಕಾದ್ರೆ, ಒಳಗಡೆ ಇದೆ. ಅದರಿಂದ ಟೂತ್ ಪೌಡರ್ ಮಾಡೋದು, ತುಂಬಾ ಪ್ರಾಡಕ್ಟ್ಸ್ ಮಾಡೋದು ನಮಗೆ ಸಗಣಿಯಿಂದ ಅನುಕೂಲ. ಚೇಳೂರು ವೆಂಕಟೇಶ್ ಅವ್ರದ್ದು ಸಿಸ್ಟಮ್ ನೋಡಿದ ತಕ್ಷಣ ನಾವು ಮಿಸ್ಟ್ ಇರಿಗೇಷನ್ ತುಂಬ ಇಷ್ಟ ಆಯಿತು. ಮಿಸ್ಟ್ ಇರಿಗೇಷನ್ ಮಾಡಬೇಕು ಅಂತ ಇವಾಗ ಎಲ್ಲ ತೆಂಗಿನ ಮರಕ್ಕೂ ಮಿಸ್ಟರ್ಸ್ನ ಫಿಟ್ ಮಾಡಿದ್ದೀವಿ. ಗೊತ್ತಾಗ್ತದೆ ನೋಡಿ, ಬನ್ನಿ ಸ್ವಲ್ಪ ಜೂಮ್ ಮಾಡಿ ತೋರಿಸಿ, ಗೊತ್ತಾಗುತ್ತೆ. ಕರೆಂಟ್ ಅಲ್ಲ, ಸೋಲಾರ್ ಇದೆ ಇಲ್ಲಿ, ಬೇಕಾದ್ರೆ ಆನ್ ಮಾಡಿ ತೋರಿಸೋಣ ಬೇಕಾದ್ರೆ ಒಂದ್ಸರಿ. ಆಮೇಲೆ ಇವಾಗ ಬೆಳಕಿಲ್ಲ, ಬೆಳಕು ಕಡಿಮೆ ಆಗ್ಬಿಟ್ಟಿದೆ, ಕಷ್ಟ. ಬೆಳಕು ಟೈಮಲ್ಲಿ ಬಂದ್ರೆ ಸೋಲಾರ್ ನಮಗೆ ಇವಾಗ ಜಸ್ಟ್ ನಾವು ಆಫ್ ಮಾಡಿದ್ವಿ, ಸೋಲಾರ್ ಬೆಳಕು ಕಡಿಮೆ ಆಗಿರೋದ್ರಿಂದ ಆಫ್ ಆಯಿತು. ಸೊ ಮಿಸ್ಟರಲ್ಲೇ ಇದೆಲ್ಲ ತೋಟ ಎಲ್ಲ ನೆನೆಸ್ತಾ ಇದೀವಿ ಇವಾಗ. ಇದೆಲ್ಲ ನಮಗೆ ಹೆಲ್ಪ್ ಮಾಡಿದ್ದು, ಇದನ್ನೆಲ್ಲ ಸಿಸ್ಟಮ್ನ ಹಾಕ್ಕೊಟ್ಟಿದ್ದು ನಮ್ಮ ಅಮ್ಮನಘಟ್ಟದ ಮಹೇಶ್ ಅಣ್ಣ ಅವ್ರು ಬಂದು ಇದನ್ನ ನನಗೆ ಹೆಲ್ಪ್ ಮಾಡಿದ್ರು. ನೋಡಿ, ತೆಂಗಿನ ಮರದ ಪಾತಿನಲ್ಲೂ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇವರು. ಮತ್ತೆ ಇದಕ್ಕಿಂತ ಮುಂಚೆ ನೋಡಿ, ನೀವು ನಮ್ಗೆ ಅವಾಗಲೇ ಹೇಳ್ತಾ ವಿಡಿಯೋ ಮಾಡೋ ಮುಂಚೆ ಬಂದಾಗ ಮಾತಾಡಿಸಿದಾಗ ಹೇಳ್ತಾ ಇದ್ರು, ತೋಟ ತಗೊಂಡಾಗ ತೆಂಗಿನ ಮರಗಳು ತುಂಬಾ ವೀಕ್ ಆಗಿದ್ವು, ಏನೂ ಇರಲಿಲ್ಲ ಇಲ್ಲಿ ಅಂತ. ಆನಂತರ ಏನ್ ಮಾಡಿದ್ರು ಇವರು, ಟ್ರೆಂಚ್ಗಳು ಮಾಡ್ಕೊಂಡಿದ್ದಾರೆ. ಎಷ್ಟು ಅಡಿಗಳ ಟ್ರೆಂಚ್ ಇದೆ ಸರ್ ಇದೆಲ್ಲಾನು? ಸರ್ ಎಲ್ಲ ಬ್ರೇಕ್ ಟ್ರೆಂಚ್ ಇದು. ಒಂದು 20 ಅಡಿ ಉದ್ದ ಲೆಂತ್ ಮಾಡ್ಬಿಟ್ಟು ಬ್ರೇಕ್ ಮಾಡಿ ತಿರುಗಿ 20 ಅಡಿ ಪೂರ್ತಿ 4 ಮೂಲೆಗೂ ಟ್ರೆಂಚ್ಗಳು ಮಾಡಿ ಮಧ್ಯ ಸಾಲಲ್ಲೂ 4 ಮಾಡಿದೀವಿ. ಸೊ ನಾವು ಫಸ್ಟ್ ರೈತರು ನೀರ್ನ ವೇಸ್ಟ್ ಮಾಡಬಾರ್ದು, ಕರೆಕ್ಟಾಗಿ ಬಳಸ್ಬೇಕು. ಇವಾಗ ಬೋರ್ ಇದೆ ಅಂತ ಹೇಳಿ ನಾವು ತುಂಬಾ ನೀರನ್ನ ತೆಗೆದು ಹಾಳು ಮಾಡ್ತಿದೀವಿ. ಅದಕ್ಕೆ ಎಷ್ಟು ಕೊಡಬೇಕು ಅಷ್ಟು ಮಾತ್ರ ಕೊಟ್ರೆ ಜೀವನ ಸಾಕಾಗುತ್ತೆ. ಇವಾಗ ನಾನು ಇಲ್ಲಿ ಎಷ್ಟೋ ಜನ ಹೇಳಿದ್ರು, ಬೋರ್ ಹಾಕ್ಸ್ಬಿಡಿ, ನಿಮಗೆ ನೀರು ಚೆನ್ನಾಗಿ ಬರುತ್ತೆ, ಇಲ್ಲಿ ಅಕ್ಕಪಕ್ಕದಲ್ಲಿ ಬೋರ್ ಇದೆ ಅಂತ. ಆದರೆ ನನ್ನದು ಬಾವಿ ಅಲ್ಲಿ ಎಷ್ಟು ನೀರು ಕೊಡುತ್ತೆ ಅಷ್ಟು ನೀರಲ್ಲಿ ಮಾತ್ರ ನಾನು ಕೃಷಿ ಮಾಡ್ತಾ ಇದ್ದೀನಿ. ಸೊ ಈಗ ಈ ಜಾಗದಲ್ಲಿ ಬೋರ್ವೆಲ್ ಇಲ್ಲ, ಬಾವಿ ನೀರಲ್ಲಿ ಸೋಲಾರ್ ಪಂಪ್ ನ ಫಿಟ್ ಮಾಡ್ಕೊಂಡು ಅದನ್ನ ಬಳಸ್ಕೊಂತಾ ಇದ್ದಾರೆ. ಅಂದ್ರೆ ಸೂರ್ಯನ ಕಿರಣ ಇದ್ದಾಗ, ಬೆಳಕಲ್ಲಿ ಚೆನ್ನಾಗಿ ಪ್ರಖರವಾಗಿ ಇದ್ದಾಗ ಅದು ಕೆಲಸ ಮಾಡುತ್ತೆ, ಆಮೇಲೆ ಕೆಲಸ ಮಾಡೋದಿಲ್ಲ. ಬಟ್ ಸ್ಟಿಲ್ ಅದು ಕೂಡ ಸಸ್ಟೈನಬಲ್ ಮಾಡೋದೇನೆ, ಸಮಸ್ಯೆ ಏನಿಲ್ಲ ಅದರಲ್ಲಿ. ಬಾವಿ ನೀರನ್ನೇ ಹಿತವಾಗಿ ಬಳಸ್ತಾ ಇದ್ದಾರೆ. ಮತ್ತೆ ಮಳೆ ನೀರು ಕೂಡ ಚೆನ್ನಾಗಿ ಬಿದ್ದು, ಅಂದ್ರೆ ಇಲ್ಲಿ ಬೀಳುವಂತ ಮಳೆ ನೀರು ಇಲ್ಲೇ ಸಂಗ್ರಹ ಆಗೋ ರೀತಿಯಲ್ಲಿ ಅವರು ಈ ಟ್ರೆಂಚ್ ಮಾಡಿದ್ದಾರೆ. ಮಳೆ ನೀರೆಲ್ಲ ಇಲ್ಲಿ ಟ್ರೆಂಚ್ ಅಲ್ಲೇ ಬೀಳುತ್ತೆ.
ಇಲ್ಲಿ ಎಷ್ಟು ಚೆನ್ನಾಗಿ ವೈವಿಧ್ಯತೆ ಇದೆ ಅಂತ ಹೇಳಿದ್ರೆ ಪಕ್ಷಿಗಳು ಚೀವ್ ಅಂತ ಕೇಳಿಸ್ಕೊಳ್ಳಂಗೆ ಆನಂದ ಆಗ್ತದೆ ಅವಾಗಿಂದ ಬಂದಾಗಿಂದ ನಮಗೆ. ಎಷ್ಟು ತರ ಪಕ್ಷಿಗಳು ಮುಂದೆ ತೋರಿಸ್ತೀನಿ ಬನ್ನಿ. ಪ್ರತಿಯೊಂದು ತೆಂಗಿನ ಮರದಲ್ಲೂ ಪೊಟರೆಗಳು, ಜೇನುಗಳು ಎಲ್ಲ ಮಾಡಿದ್ದಾರೆ ಅವರು. ಮತ್ತು ಅದೇ ತಾನೇ ಆಗ್ಬಿಟ್ಟಿದೆ ಅವೆಲ್ಲನೂ. ಜೇನು ಪೆಟ್ಟಿಗೆ ತರ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ನ್ಯಾಚುರಲ್ ಆಗಿ ಬೇಕಾದಷ್ಟು ಜೇನು ಇಲ್ಲಿದ್ದಾವೆ. ಆಮೇಲೆ ಪಂಜರದಲ್ಲಿ ಗಿಣಿ ಸಾಕೋ ಬದಲು ನ್ಯಾಚುರಲ್ ಆಗಿ ಗಿಣಿಗಳು ಇಲ್ಲಿ ಓಡಾಡ್ತಾ ಇದ್ದಾವೆ. ಗಿಣಿಗಳು, ಬೇರೆ ಬೇರೆ ಪಕ್ಷಿಗಳು ಇದಾವೆ. ನಮಗೆ ಗೊತ್ತಿಲ್ಲದಿರೋದು ನವಿಲ್ ಸಿಕ್ಕಾಪಟ್ಟೆ ನವಿಲಂತೂ. ನವಿಲ್ ಎಲ್ಲ ಕಡೆ ಈಗ ಇಲ್ಲಿ ನೋಡಿ ರೈಸರ್ ಬೆಡ್ ಎಲ್ಲ ಮಾಡಿದ್ದಾರೆ. ಮುಂದೆ ಎಲ್ಲ ಹೋಗೋಣ ನೋಡ್ಕೊಂಡು ಬರೋಣ. ಈ ತೆಂಗಿನ ಮರದಲ್ಲೂ ಸುಮಾರು ತರ ಸೊಪ್ಪು ತರಕಾರಿ ಎಲ್ಲ ಬೆಳೆದಿದ್ದಾರೆ ಇವರು. ಕೆಲವೊಂದು ದನದ ಮೇವು ಹಾಕಿದ್ವಿ. ಅದಾದ್ಮೇಲೆ ಇಲ್ಲಿ ಮಿಸ್ಟರ್ ಹಾಕಿದ್ರಾಗ ಇದನ್ನ ನಾವು ಶುರು ಮಾಡಿದ್ವಿ, ತರಕಾರಿ ಹಾಕೋದಕ್ಕೆ ಶುರು ಮಾಡಿದ್ವಿ. ಸೊ ಹಂಗಾಗಿ ಮೇವುನು ಇದೆ, ಮೇವು ಜೊತೆ ತರಕಾರಿನೂ ಬೆಳೀತಾ ಇದೆ. ಇದೆಲ್ಲ ಬದನೆಕಾಯಿ ಇದೆ, ಸಾವಯವ ಕೃಷಿ. ಬದನೆಕಾಯಿ, ಮೂಲಂಗಿ, ಸೊಪ್ಪು, ಈ ಕಡೆ ಬಂದ್ರೆ ಬೀನ್ಸು, ಟೊಮೊಟೊ, ಎಲ್ಲ ತರಕಾರಿಗಳು ಇವಾಗ ಶುರು ಮಾಡಿದೀವಿ. ಇನ್ನ ನಾವು ಹೊಸಬರು ಕೃಷಿಯಲ್ಲಿ. ಸೊ ಎಲ್ಲರ ಪ್ರೋತ್ಸಾಹದಿಂದ ನಾವು ಮಾಡ್ತಾ ಇದೀವಿ ಇದನ್ನ. ಹಲಸಂದೆ ಕಾಳ, ಇದು ಹಲಸಂದೆ ಕಾಳು. ಆಮೇಲೆ ಇದು ನೋಡಿ, ಇದೆಲ್ಲ ಒಳ್ಳೆ ಏನ್ ಮಾಡಿ ಐಡಿಯಾ ಇವರು ಅಂತಂದ್ರೆ ಜಸ್ಟ್ ಒಂದು ಚಿಕ್ಕ ಬೆಡ್ ತರ ಮಾಡ್ಬಿಟ್ಟು ಮಧ್ಯದೆಲ್ಲ ಬದನೆಕಾಯಿ ಹಾಕಿದ್ದಾರೆ, ಆಚೆ ಈಚೆ ಎಲ್ಲ ಮೂಲಂಗಿ ಹಾಕಿದ್ದಾರೆ. ಇದೆಲ್ಲ ಮೂಲಂಗಿ. ನಿಮಗೆ ಎತ್ತರದ ಬೆಡ್ಡಲ್ಲಿ ಮೂಲಂಗಿ ಸುಲಭವಾಗಿ ಬರುತ್ತೆ. ಮೂಲಂಗಿ ತುಂಬಾ ಸುಲಭದ ಬೆಳೆ. ಒಂದು 40-45 ದಿನಕ್ಕೆ ಕಟಾವಾಗಿ ಬಂದ್ಬಿಡುತ್ತೆ. ಆರಾಮಾಗಿ ತಗೊಳ್ಬೋದು ಅದನ್ನ. ಯಾವುದೇ ರಾಸಾಯನಿಕ ಗೊಬ್ಬರ ಬಳಸಿದಂಗೆ ಸಾವಯವ ಕೃಷಿನಲ್ಲಿ ಮಾಡ್ತಾ ಇರುವಂಥದ್ದು ಇವೆಲ್ಲ. ಇದು ನೋಡ್ತಾ ಇರೋವಂಥದ್ದು ನೀವು ತೆಂಗಿನ ಮರದ ಬುಡದಲ್ಲಿ ಇರ್ತಕ್ಕಂಥ ರೈಸ್ ಬೆಡ್ ಸಿಸ್ಟಮ್ಸ್. ಇನ್ನೂ ಒಂದು ಇವರು ಹಂಚೆಲ್ಲ ಇಟ್ಟು ಮಾಡಿದ್ದಾರೆ, ಅದು ನೋಡೋಣ ಬನ್ನಿ. ಹಾಕಿರೋದು ಇದೆ. ಅಭಿಷೇಕ್ ಅವರ ತೋಟದ ಮತ್ತೊಂದು ವಿಶೇಷತೆ ಏನು ಅಂತಂದ್ರೆ, ಇವರು ಆಧುನಿಕ ಇಂಪ್ಲಿಮೆಂಟ್ಸ್ ಅಂದ್ರೆ ಅಗ್ರಿಕಲ್ಚರ್ ಟ್ರಾಕ್ಟರ್ ಆಗಲಿ, ಟಿಲ್ಲರ್ ಆಗಲಿ, ಬೇರೆ ಬೇರೆ ಯಂತ್ರೋಪಕರಣಗಳನ್ನ ಬಳಸಬಾರ್ದು, ಆದಷ್ಟು ಬಳಕೆ ಕಡಿಮೆ ಮಾಡ್ಬೇಕು ಅವೆಲ್ಲನೂ. ನಮ್ಮ ಪೂರ್ವಜರು ಏನ್ ಮಾಡ್ತಾ ಇದ್ರಲ್ಲ, ನೇಗಿಲು ಅಂದ್ರೆ ದನದಲ್ಲಿ ಎತ್ತಲ್ಲಿ ಉಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅವರು. ಈ ಮುಂದೆ ಎತ್ತಿನ ಗಾಡಿ ಕೂಡ ತರಬೇಕು ಅಂತ ಹೇಳ್ತಾ ಇದ್ರು ನನಗೆ. ಅದ್ರ ಸಲುವಾಗಿ ಒಂದು ನೇಗಿಲು ತಗೊಂಡ್ಬಂದಿದ್ದಾರೆ, ಒಂದು ನೊಗ ತಂದಿದ್ದಾರೆ, ಅಭ್ಯಾಸ ಮಾಡ್ತಾ ಇದ್ದಾರೆ. ಒಂಟೆತ್ತಿನ ಇದು ಸಿಂಗಲ್, ಇದು ಒಂದೇ ಒಂದು ಎತ್ತಲ್ಲಿ ನೀವು ಉಳ್ಬೇಕು ಅಂತ ಪ್ರಯತ್ನ ಪಡ್ತಾ ಇದೆ ಅಂತ ಹೇಳ್ತಾ ಇದ್ರಿ. ಅದನ್ನ ಸ್ವಲ್ಪ ನಮ್ಗೆ ಹೇಳಿ. ಸೊ ಒಂದ್ ಎತ್ತುನು ಇದೆ, ಇನ್ನೊಂದು ಹಸುನು ಇದೆ. ಅದಕ್ಕೂ ಟ್ರೈನಿಂಗ್ ಕೊಟ್ಟಿದೀವಿ. ಇವಾಗ ಎರಡು ಎತ್ತು ಇದೆ, ಹಸು ಇದೆ. ಸೊ ಇವಾಗ ನಾವು ಪೆಟ್ರೋಲ್ ತೊಂದರೆ ಇದೆ, ಎಲ್ಲ ಕಷ್ಟ ಇದೆ. ಸೊ ನಮ್ಮ ಹಸು ಓರಿ ಇದ್ಬಿಟ್ರೆ ನಾವು ಎಲ್ಲಾನು ಮಾಡ್ಬೋದು. ನಮ್ಗೆ ಟ್ರಾನ್ಸ್ಪೋರ್ಟೇಷನ್ ಆಗತ್ತೆ, ನಮಗೆ ಉಳುಮೆ ಆಗತ್ತೆ. ಸೊ ಇದು ಕಷ್ಟ ಇದೆ, ಆದರೆ ನಾವು ಪ್ರಯತ್ನ ಪಡಬೇಕು. ನಾವು ಪ್ರಯತ್ನ ಪಡಲಿಲ್ಲ ಅಂದರೆ ನಮ್ಗೇನೂ ಆಗಲ್ಲ. ಇವಾಗ ನಾವು ಗೇಮೇನ ನಾವು ನಮ್ಮ ಹಸುಗಳಿಂದ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಆಮೇಲೆ ನಾಟಿ ಬೀಜ ಅಲ್ಲೆಲ್ಲ ಟ್ರೇಯಲ್ಲಿ ಬೆಳೀತಾ ಇದ್ದೀವಿ. ಈಗ ನಾವು ನೋಡ್ತಾ ಇರೋವಂಥದ್ದು ತರಕಾರಿ ಮತ್ತೆ ಸೊಪ್ಪುಗಳನ್ನ ಬೆಳೆಯುವಂಥ ಬೆಡ್ಸ್ ಜಾಗಗಳು. ಇದ್ರ ಬಗ್ಗೆ ಹೆಚ್ಚಾಗಿ ತಿಳ್ಕೊಳ್ಳೋಣ ಸರ್. ಸ್ವಲ್ಪ ಇದ್ರ ಬಗ್ಗೆ ಹೇಳಿ ಸರ್, ಏನಿದು ಅಂತ. ಯಾಕೆ ಈ ಥರ ಹಂಚೆಲ್ಲ ಇಟ್ಟು ಯಾಕೆ ರೈಸ್ ಬೆಡ್ ಮಾಡಿದ್ದೀರಾ, ಇದನ್ನೇನು ಅನ್ಕೊಳ್ಳೋ ಸ್ವಲ್ಪ ಹೇಳಿ ಸರ್. ಸರ್, ರೈಸ್ ಬೆಡ್ ಇದ್ರೆ ನಮಗೆ ಯಾವುದೇ ವಾತಾವರಣದಲ್ಲಾಗಲಿ ನಮಗೆ ಒಳ್ಳೆ ತರಕಾರಿ ಬರುತ್ತೆ ಅಂತ ನಾವು ಕಲ್ತಿದ್ದೀವಿ ಬೇರೆಯವರ ಇದರಿಂದ. ಆಮೇಲೆ ಇದು ಹ್ಯೂಗಲ್ ಕಲ್ಚರ್ ಅಂತಲೂ ಹೇಳ್ತಾರೆ. ಕೆಳಗಡೆ ಎಲ್ಲನೂ ನಾವು ಆಟೋಮೆಟಿಕ್ಕಾಗಿ ನಾವು ಸ್ವಲ್ಪ ವುಡ್ ವೇಸ್ಟು, ಆಮೇಲೆ ನಮ್ಮ ಹತ್ರ ತರಗು, ಇದು ಏನೇನು ನಮ್ಮ ನೋಡಿ ಇದು ಮರ ಇದು ಕಾಣ್ತಾ ಇದೆ. ಸೊ ಈ ಥರದ್ದೆಲ್ಲ ಕೊಟ್ಟಿರ್ತೀವಿ. ಅದು ಆಟೋಮೆಟಿಕ್ಕಾಗಿ ಕೊಳ್ತು ಅದು ಗೊಬ್ಬರ ಆಗಿ ಪರಿವರ್ತನೆ ಆಗುತ್ತೆ ಮಣ್ಣಿಗೆ. ನ್ಯಾಚುರಲಾಗಿ ಮಾಡಬೇಕು ಅಂದರೆ ಇದ್ರ ಮೇಲೆ ನಾವು ಜೀವಾಮೃತ, ಗೋಕೃಪಾಮೃತ ಕೊಟ್ಟು ನಾವು ಸೊಪ್ಪನ್ನ, ತರಕಾರಿನ ಇಲ್ಲಿ ಈ ಮಡಿಗಳಲ್ಲಿ ನಾವು ಮಾಡ್ತಾ ಇದ್ದೀವಿ. ಇದಕ್ಕೆಲ್ಲ ಮಿಸ್ಟ್ ಇರಿಗೇಷನ್ ಕೊಟ್ಟು ನಾವು ನಡೀತಾ ಇದೆ. ಸೊ ಅಲ್ಲೂ ಪೈಪ್ಗಳ ಕನೆಕ್ಷನ್ ಮಾಡಿ ನೀವು ನೀರನ್ನು ಹಾಯಿಸ್ತಾ ಇದ್ದೀವಿ. ಸೊ ಇದೆಲ್ಲ ಬೀನ್ಸು, ಕೊತ್ತಂಬರಿ ಸೊಪ್ಪು ಮತ್ತೆ ಸಬ್ಸಿಗೆ ಸೊಪ್ಪು ಇದೆ ಅನ್ಸುತ್ತಲ್ವಾ ಅಲ್ಲಿ? ಈ ಕಡೆ ಸಬ್ಸಿಗೆ ಇದೆ, ಸಬ್ಸಿಗೆ ಸೊಪ್ಪು. ಈ ಕಡೆ ನೋಡಿದ್ರೆ ಸ್ವಲ್ಪ ಮೂಲಂಗಿ, ದಂಟಿನ ಸೊಪ್ಪು, ಟೊಮ್ಯಾಟೊ, ಕೋಸು ಎಲ್ಲ ಇದೆ. ಇದೆಲ್ಲ ಬೆಳಿಬೋದು. ಬನ್ನಿ ಕಟ್ ಮಾಡಿ ನೀವು ಹೈಲೈಟ್ ಆಗಬೇಕು. ನೀವು ಬನ್ನಿ ಪಟಪಟ ಅಂತ ಮುಂದೆ ಹೋಗೋಣ. ನೀವು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗಿ ಏನಿದು ಅಂತ ಹಂಗೇನೆ ಹೇಳಿ. ಓಕೆ. ಸೊ ಇದು ಗಡ್ಡೆಕೋಸು ಎಲ್ಲ ಇಟ್ಟಿದ್ದೀವಿ. ಆಮೇಲೆ ಈ ಕಡೆ ಬೀಟ್ರೂಟ್ ಇಟ್ಟಿದ್ದೀವಿ. ಓಕೆ. ಪಾಲಕ್ ಇದೆ. ಸಿಟಿನಲ್ಲೂ ಕೂಡ ಜನಗಳು ಇದನ್ನ ಫಾಲೋ ಮಾಡ್ಬೋದಲ್ವಾ? ಒಂದ್ ಸ್ವಲ್ಪ ಜಾಗ ಇದ್ರೂ ಅವರು ಗ್ರೋ ಬ್ಯಾಗ್ಸ್ ಅಲ್ಲಿ ಅಥವಾ ಒಂದ್ ಸಣ್ಣ ತೊಟ್ಟಿ ತರ ಮಾಡ್ಕೊಂಡು ಅಥವಾ ಸಿಮೆಂಟ್ ಸ್ಟ್ರಕ್ಚರ್ ಇಟ್ಕೊಂಡ್ರೆ ಪಾಟ್ಸ್ ಅಲ್ಲಿ ಇಟ್ಕೊಂಡು ಟೆರಸ್ ಮೇಲೂ ಕೂಡ ಅವರು ಬೆಳೆಸ್ಕೊಬಹುದು. ಮನೆಗೆ ಬೇಕಾಗಿರೋ ಸೊಪ್ಪು ತರಕಾರಿನ ಅವ್ರವರೇ ಬೆಳೆಸ್ಕೊಳ್ಳೋದು ಅನುಕೂಲ, ಒಳ್ಳೆ ಅನುಕೂಲ. ಹೌದು. ಇದು ಸಬ್ಸಿಗೆ ಇದೆ. ಇಲ್ಲಿ ಮಿಸ್ಟ್ ಬರೋದ್ರಿಂದ ಮಳೆ ತರನೇ ಆಲ್ಮೋಸ್ಟ್ ಇಲ್ಲೆಲ್ಲಾನು ನೆನೆಯುತ್ತೆ. ಒಂಥರ ಈ ವಾತಾವರಣನೇ ಬದಲಾಗ್ಬಿಡುತ್ತೆ. ತುಂಬಾ ಖುಷಿ, ಚೆನ್ನಾಗಿರುತ್ತೆ ಇದೆಲ್ಲನೂ. ಮಿಸ್ಟರ್ ಇದ್ರೆ ಎನ್ವೈರ್ಮೆಂಟ್ ಕಂಪ್ಲೀಟ್ ಆಗಿ ತಣ್ಣಗಾಗ್ಬಿಡುತ್ತೆ. ಇದು ಮೂಲಂಗಿನ? ಅದು ಮೂಲಂಗಿ ಇದೆ. ಇನ್ನೇನು ಬಂದ್ಬಿಡುತ್ತೆ, ಸ್ವಲ್ಪ ದಿನಕ್ಕೆ ಬಂದ್ಬಿಡುತ್ತೆ ಆಲ್ಮೋಸ್ಟ್ ಬರುತ್ತೆ. ಸೊ ಆ ಕಡೆ ಒಂದ್ ಸ್ವಲ್ಪ ಕ್ಯಾರೆಟ್ ಹಾಕಿದೀವಿ, ಸ್ವಲ್ಪ ಮಿಕ್ಸ್ ಆಗಿದೆ. ಇದು ಹರವೆ ಸೊಪ್ಪು. ಇದೆಲ್ಲ ತರಕಾರಿ ಮಡಿ. ಇದಿಷ್ಟು ತರಕಾರಿ ಮಡಿ. ಇಲ್ಲಿ ಬಿಸಿಲು ಬರುತ್ತೆ ಅನ್ನೋದಕ್ಕೋಸ್ಕರ ಇಲ್ಲಿ ಮಾಡಿದೀವಿ. ಇಲ್ಲಿ ಮೋಸ್ಟ್ಲಿ ಒಂದು ತೆಂಗಿನ ಮರ ಹೋಗಿದೆ. ಹಂಗಾಗಿ ತೆಂಗಿನ ಮರ ಇಲ್ಲದೇ ಇರೋ ಕಾರಣ 2 ತೆಂಗಿನ ಮರ ತುಂಬಾ ಡಿಸ್ಟೆನ್ಸ್ ಇದೆ.
ಒಂದು 60 ಅಡಿ ಮೇಲೆ ಜಾಗ ಇದೆ ಅನ್ಸುತ್ತೆ ಇಲ್ಲಿ. ಹೌದು. ಹಂಗಾಗಿ ಚೆನ್ನಾಗಿ ಬಿಸಿಲು ಬೀಳೋದ್ರಿಂದ ಸೊಪ್ಪು ತರಕಾರಿ ಬೆಳೆಗೆ ಅನುಕೂಲವಾಗಿರುವಂತ ವಾತಾವರಣ ಇದು. ನಿಮ್ಗೆ ಇಲ್ಲಿ ಮಣ್ಣು ಸಹ ಕೊಚ್ಕೊಂಡು ಹೋಗೋದಿಲ್ಲ, ರೈಸ್ ಬೆಡ್ ಇರೋದ್ರಿಂದ ಜಾಸ್ತಿ ಕೊಚ್ಕೊಂಡು ಹೋಗಲ್ಲ, ನೀರು ಕೆಳಗಡೆ ಹಿಂಗ್ ಬಿಡುತ್ತೆ, ವೇಸ್ಟ್ ಆಗಲ್ಲ. ತುಂಬಾ ಅನುಕೂಲ ಇದೆ ಇದ್ರಲ್ಲಿ ಬೆಳೆಯುವಂಥದ್ದು. ಸೊ ಬೇರೆಯವರು ಮಾಡ್ಬೋದು. ಅದೇ ಈ ನಾವಾಗಲೇ ಅನ್ಕೊಂಡು ಡಿಸ್ಕಸ್ ಮಾಡ್ದಂಗೆ ಹೆಂಚ್ಕಿಂತ ನಾವು ಚಿಗುರು ಫಾರ್ಮ್ಸ್ ಅಲ್ಲಿ ನೋಡಿದ್ವಿ, ಅವರು ಇಟ್ಕೆ ಇಟ್ಕೊಂಡಿದ್ದಾರೆ ಸುತ್ತಲೂ. ಇಟ್ಕೆ ಇಟ್ಕೊಂಡಾಗ ಕೂರಕ್ಕೆ ನಮ್ಗೆ ಜಾಗ ಸಿಗುತ್ತೆ, ಕುತ್ಕೊಂಡು ನಾವು ಆರಾಮಾಗಿ ಕೆಲಸ ಮಾಡ್ಬೋದು. ವಯಸ್ಸಾಗಿರೋರು ಯಾರನ್ನ ವಿಸಿಟರ್ಸ್ ಬಂದ್ರು, ಸಣ್ಣ ಮಕ್ಕಳು ಕೂಡ ಅವ್ರನ್ನ ಕೂರಿಸ್ಬಿಟ್ಟು ಸೊಪ್ಪು ಕಿತ್ಕೊಂಡ್ ಬನ್ನಿ, ಅದ್ ಮಾಡಿ ಅಂತ ಹೇಳಿದ್ರೆ ಅವ್ರು ಖುಷಿಯಾಗಿ ಅದನ್ನ ಮಾಡ್ಬೋದು. ಇದು ಸಡನ್ ಆಗಿ ನಮ್ಗೆ ಮಾಡಕ್ಕಾಗಲ್ಲ, ಬಂದ್ಬಿಡುತ್ತೆ ಒಂದು ಹಂಚಿಗಿಂಚ ಆದ್ರೆ. ಅದೊಂದ್ ಸ್ವಲ್ಪ ನಾವು ಮಾಡ್ಕೊಂಡ್ರೆ ಬೇರೆಯವರು ಅಳವಡಿಸ್ಕೊಂಡ್ರೆ ಇಂಪ್ಲಿಮೆಂಟೇಷನ್ಗೆ ಅದನ್ನ ಚಿಗುರು ಫಾರ್ಮ್ಸ್ ಖಂಡಿತ ನೀವು ಹೋಗಿ ಬನ್ನಿ ಒಂದ್ಸರಿ, ತುಂಬಾ ಚೆನ್ನಾಗಿದೆ ಅದನ್ನು. ಅಲ್ಲೊಂದ್ಸಲ ಮಾಡ್ಬೋದು ಇದನ್ನ. ನೆಕ್ಸ್ಟ್ ಮುಂದೆ ಬಾವಿ ಇದೆ, ಬಾವಿ ಹತ್ರ ಹೋಗೋಣ. ಈ ಕಾಲದಲ್ಲಿ ಎಷ್ಟೋ ಜನಕ್ಕೆ ನಾವು ಬಾವಿ ನೋಡೇ ಇರೋದಿಲ್ಲ. ನಮ್ಗೆ ನಿಜವಾಗ್ಲೂ ಬಾವಿಯ ಕಲ್ಪನೆ, ಅದು ತೆರೆದ ಬಾವಿ, ಓಪನ್ ವೆಲ್ ಇದೆ. ಬನ್ನಿ ಆ ಬಾವಿ ನೋಡ್ಕೊಂಡ್ ಬರೋಣ. ಇದು ಅಭಿಷೇಕ್ ಅವ್ರ ತೋಟದಲ್ಲಿರ್ತಕ್ಕಂತಹ ತೆರೆದ ಬಾವಿ, ತುಂಬಾ ಪುರಾತನ ಕಾಲದ್ದು ಅಂತ ಹೇಳಿ ಅನ್ಸುತ್ತೆ ನಮ್ಗೆ. ಈ ಕಾಲದಲ್ಲಿ ಯಾರು ಕಟ್ಟಲ್ಲ ಇವಾಗ, ಈ ತರ ಕಲ್ಲಲ್ಲಿ ಯಾರು ಕಟ್ಟೋದೇ ಇಲ್ಲ. ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಸೈಡ್ ಅಲ್ಲಿ ಮತ್ತು ತುಮಕೂರು ಭಾಗದ ಸ್ವಲ್ಪ ಇನ್ನ ಉಳ್ಕೊಂಡಿದೆ ಕೆಲವೊಂದ್ ಸ್ವಲ್ಪ ಇದನ್ನಾನು. ಹೇಳಿ ಸರ್ ಇದ್ರ ಬಗ್ಗೆ ಹೇಳಿ ಸರ್. ಇವಾಗ ನೋಡಿ ಬೋರ್ವೆಲ್ ಇಲ್ದಂಗೆ ಈ ಬಾವಿ ನೀರಲ್ಲೇ ಇವರು ವ್ಯವಸಾಯ ಮಾಡ್ತಾ ಇರೋಂಥದ್ದು. ಸರ್ ಇದು ಮಳೆಗಾಲದಲ್ಲಿ ಕಂಪ್ಲೀಟ್ ತುಂಬೋಗುತ್ತೆ, ಫುಲ್ ತುಂಬೋಗುತ್ತೆ. ಇವಾಗ ಬೇಸಿಗೆಯಲ್ಲಿನೂ ಇವಾಗ್ಲೂನು ನೀರು ಬರ್ತಾ ಇದೆ ಇದ್ರಲ್ಲಿ, ಜಲ ಒಳಗಡೆ ಇದೆ. ಸೊ ಹಂಗಾಗಿ ನಾವು ಎಷ್ಟು ಬರುತ್ತೆ ನೀರು ಅಷ್ಟನ್ನು ನಾವು ಯೂಸ್ ಮಾಡ್ತಾ ಇದೀವಿ. ಡೈಲಿ ಒಂದು 4-5 ಕಲ್ಲು ರೈಸ್ ಆಗ್ತಾ ಇದೆ, ಅಷ್ಟನ್ನ ನಾವು ನೀರು ಹಾಯಿಸ್ಕೊಂಡು ಜಮೀನು ಮೈಂಟೈನ್ ಮಾಡ್ತಾ ಇದೀವಿ. ನೀರು ಹಾಯಿಸೋದಕ್ಕೂ ಕೂಡ ಇವರು ಸೋಲಾರ್ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಸೋಲಾರ್ ವ್ಯವಸ್ಥೆ ಇದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್ ನಮಗೆ. ಎಷ್ಟು HP ಇದೆ, ಏನು ಕೆಪಾಸಿಟಿ ಸೋಲಾರ್? ನಾವು 3 HP ಕೆಪಾಸಿಟಿ ಸೋಲಾರ್ ಇನ್ಸ್ಟಾಲ್ ಮಾಡಿದ್ವಿ. ಇದು 3 HP 3 ಫೇಸ್ ಮೋಟರ್ ಇಟ್ಟಿದ್ದೀವಿ. ಅದರಿಂದ ಚೆನ್ನಾಗಿ ಬರ್ತಾ ಇದೆ ನೀರು, ಒಳ್ಳೆ ನೀರು. ಸೋಲಾರ್ ಇಟ್ಟ ಮೇಲೆ ನನಗೆ ಅನುಕೂಲ ಆಯಿತು, ಯಾಕಂದರೆ ನನಗೆ ಇಲ್ಲಿ TC ಇಡಬೇಕಾಗಿತ್ತು. TC ಇಡೋ ಖರ್ಚನ್ನ ನಾವು ಸೋಲಾರ್ಗೆ ಇನ್ವೆಸ್ಟ್ ಮಾಡಿರೋದ್ರಿಂದ ಇದು ಅನುಕೂಲ. ಯಾಕಂದರೆ ಅದು ನಮ್ಗೆ ಯಾವಾಗ ಬೇಕಾದ್ರೂ ಕರೆಂಟ್ ಇರುತ್ತೆ. ನಮಗೆ ಇಲ್ಲಿ TC ತುಂಬ ದೂರ ಇರೋದ್ರಿಂದ ನಮಗೆ ವೋಲ್ಟೇಜು ಬರ್ತಾ ಇರಲಿಲ್ಲ. ಹಂಗಾಗಿ ನನಗೆ ಇಷ್ಟು ವರ್ಷದಿಂದ ಏನೂ ಮಾಡೋಕ್ಕಾಗಲಿಲ್ಲ. ಈ ವರ್ಷ ನಮಗೆ ಸೋಲಾರ್ ಬಂದಿರೋದ್ರಿಂದ ಮುಂದೆ ನಾವು ತರಕಾರಿ ಮಡಿ ಬೆಳೆ ನಾವು ಇನ್ಮೇಲೆ ಯೋಜನೆ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದೀವಿ. ಇದಕ್ಕೆ ಅಂದಾಜು ಎಷ್ಟು ಖರ್ಚಾಗಿರ್ಬೋದು ಹೇಳ್ಬೋದು ಸ್ವಲ್ಪ ನಮ್ಗೆ ಏನಾದ್ರು? ಸರ್ ಇದು ಸೆಲ್ಕೋ ಫೌಂಡೇಶನ್ ಸಪೋರ್ಟ್ ಮಾಡಿದ್ರು. ಹೌದೌದು, ಸೆಲ್ಕೋ ಫೌಂಡೇಶನ್ ಸಪೋರ್ಟ್ ಮಾಡಿರೋದ್ರಿಂದ ನಾನು ಇದನ್ನ ಇನ್ವೆಸ್ಟ್ ಮಾಡಿದೆ. ಮಹೇಶ್ ಅಣ್ಣನೇ ಅವ್ರನ್ನ ಸ್ವಲ್ಪ ಕಾಂಟ್ಯಾಕ್ಟ್ ಮಾಡಿ ನಾನು 2 years ಇಂದ ಅವ್ರನ್ನ ಫಾಲೋ ಅಪ್ ಮಾಡಿದ್ದಕ್ಕೆ ಈ ವರ್ಷ ಅವರು ಇನ್ಸ್ಟಾಲ್ ಮಾಡಿಸ್ಕೊಟ್ರು. ತುಂಬಾ ಆಳ ಇದ್ರೆ ಎತ್ತುತ್ತಾ ಇದು, ಎಷ್ಟು ಕೆಪಾಸಿಟಿ ಇದ್ರೆ ಅನುಕೂಲ ಆಗುತ್ತೆ ನಮ್ಗೆ? ನೀರು ಎಷ್ಟು ಅಡಿಯಿಂದ ಮೇಲೆ ಎತ್ತುತ್ತೆ, ಸ್ವಲ್ಪ ಅದ್ರ ಬಗ್ಗೆ ಹೇಳ್ಬಿಡಿ ಸರ್. ಅದು ಸ್ವಲ್ಪ ಸೋಲಾರ್ ಅವ್ರಿಗೆ ಸ್ವಲ್ಪ ಐಡಿಯಾ ಚೆನ್ನಾಗಿ ಗೊತ್ತಿರುತ್ತೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಅಂದಾಜು ಅವರು ಮಾಡ್ಕೊಡ್ತಾರೆ, ಮಾಡ್ಕೊಡ್ತಾರೆ. ನನಗೆ ಸೋಲಾರ್ಗೆ 2 ಲಕ್ಷ ಆಯ್ತು. ಆಮೇಲೆ ಪೈಪ್ ಲೈನ್ ಮಾಡಿಸಿದೀವಿ ನಾವು, ಮಿಸ್ಟ್ ಇರಿಗೇಷನ್ಗೆ ಪೈಪ್ ಲೈನ್ ಮಾಡಿಸಿದೀವಿ. ಅದ್ರ ಜೊತೆ ಪ್ರೆಷರ್ ಗೇಜು, ವಾಲ್ವು ಎಲ್ಲ ಮಾಡಿರೋದ್ರಿಂದ ನಮ್ಗೆ ಅದಕ್ಕೆ 2 ಲಕ್ಷ, ಒಟ್ಟು 4 ಲಕ್ಷದ ಪ್ರಾಜೆಕ್ಟ್ ಇದು. ನಮ್ಮ ಹತ್ರ 20% ಅವರು ತಗೊಂಡಿದ್ದಾರೆ. ಇನ್ನು ಉಳಿದಿದ್ದು ಸೆಲ್ಕೋ ಫೌಂಡೇಶನ್ ಇಂದ ನಮ್ಗೆ ಅನುದಾನ ಬಂದಿದೆ. ತುಂಬಾ ಅನುಕೂಲ ಆಗ್ತಾ ಇದೆ ನಮ್ಗೆ. ಇದು ಒಂದು ಇದರಿಂದ ಸೋಲಾರು ಪೈಪ್ ಲೈನ್ ಬಂದಿರೋದ್ರಿಂದ ನಮ್ಗೆ ಇವಾಗ ಪ್ರಾಜೆಕ್ಟ್ ನ ಮುಂದುವರೆದಕ್ಕೆ ಅನುಕೂಲ. ಆಗ್ಲಿ. ಹಂಗೆ ನೋಡ್ತಾ ಇದ್ವಿ ಎಷ್ಟೊಂದು ಇಲ್ಲಿ ಪಕ್ಷಿಗಳು ವೈವಿಧ್ಯತೆ ಚೆನ್ನಾಗಿದಾವೆ. ಅಲ್ಲಿ ಎರಡು ಮರ ಕುಟುಕಗಳು ಕೊಡ್ತಾ ಇದೆ ಮರಗಳನ್ನ, ಚೆನ್ನಾಗಿ ಹೋಲ್ ಮಾಡ್ಕೊಂಡು ಗೂಡ್ ಮಾಡ್ಕೊಂಡಿದ್ದಾವೆ ಅಲ್ಲಿ ಪಕ್ಷಿಗಳೆಲ್ಲನೂ. ಇಲ್ಲಿ ಒಂದು ಜೇನ್ ಗೂಡ್ ನೋಡಿದ್ವಿ ನಾವು, ಸ್ವಲ್ಪ ಕತ್ಲಾಗ್ತಾ ಇದೆ, ನೋಡ್ಬೋದು ಜೂಮ್ ಮಾಡಿ ತೋರಿಸಿದ್ರೆ. ಅಲ್ಲೊಂದು ಮರ ಕುಟುಕ ಪಕ್ಷಿ ಬಿಲ ಮಾಡಿದೆ, ಗೂಡ್ ಮಾಡಿದೆಯಲ್ಲ, ಆ ಗೂಡಲ್ಲೇ ಒಂದು ಜೇನು ಗೂಡು ಕಟ್ಟಿದೆ. ಆ ವೈಟ್ ಕಲರ್ ಕಾಣಿಸುತ್ತೆ, ನೋಡೋಕೆ ಗೊತ್ತಿಲ್ಲ ಎಷ್ಟು ಮೀಟರ್ ಕಾಣಿಸ್ಬೋದು ಅದು ಅಂತ. ಒಂಚೂರು ಜೂಮ್ ಕಡಿಮೆ ಮಾಡ್ಕೊಂಡ್ರೆ ಸೊ ಇಲ್ಲಿ ನ್ಯಾಚುರಲ್ ಆಗಿ ಜೇನು 5-6 ಮರದಲ್ಲಿ ನಮ್ಗೆ ಜೇನು ಆಟೋಮೆಟಿಕ್ ಆಗಿ ಬಂದಿದೆ. 5-6 ಮರದಲ್ಲಿ ಜೇನು ನ್ಯಾಚುರಲ್ ಆಗಿ ಬಂದಿದೆ. ಅದಕ್ಕೆ ಬೇಕು ಅಂತಂದ್ರೆ ಇವಾಗ ನಾವು KVK ಅಲ್ಲಿ ಬೆಟ್ಟಿಗೆ ತರೋಣ ಅಂತ ಒಂದು ಯೋಜನೆ ಇದೆ. ಅಭಿಷೇಕ್ ಅವರ ತೋಟದ ಮನೆಗೆ ಬಂದಿದ್ದೀವಿ ನಾವು. ಅವರ ತೋಟದಲ್ಲೇ ಒಂದು ಪುಟ್ಟ ಮನೆ ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ. ಅತ್ಯಂತ ಪರಿಸರ ಸ್ನೇಹಿಯಾಗಿರ್ತಕ್ಕಂತಹ ಮನೆ. ಬನ್ನಿ ಅವ್ರ ಹತ್ರ ತಿಳ್ಕೊಳ್ಳೋಣ ಏನ್ ಮಾಡಿದ್ದಾರೆ ಅಂತ. ಇಂಟರ್ಲಾಕಿಂಗ್ ಮಡ್ ಬ್ರಿಕ್ಸ್ ಇಂದ ನಾವು ಮನೆ ಕಟ್ಟಿದೀವಿ. ಅದ್ರ ಜೊತೆಗೆ ಇದನ್ನು ಸ್ಟೀಲ್ ಡೋರ್, ಇದು ಡೋರು ನಿಮ್ಗೆ ಮರದ ತರ ಕಾಣುತ್ತೆ, ಸ್ಟೀಲ್ ಡೋರು. ಈ ಇಂಟರ್ಲಾಕಿಂಗ್ ಬ್ರಿಕ್ಸ್ಗೆ ನಾವೆಲ್ಲಾನು ಸಗಣಿ ಸಾರಿಸಿದೀವಿ.
ಓ ನಾವು ಯಾವುದೇ ಪೇಂಟ್ ಆಗಲಿ ಯೂಸ್ ಮಾಡಿಲ್ಲ. ಪೇಂಟು ಲೈಟ್ ಆಗಿದೆ, ಅದೆಲ್ಲಾನು ನಮ್ದು ಪ್ರಕೃತಿಕ್ ಪೇಂಟ್ ಅಂತ, ಅದನ್ನು ಸಗಣಿ ಮಾಡೋರ ಪೇಂಟು. ಸ್ವಲ್ಪ ಸಿಮೆಂಟನ್ನು ಬಳಸಿದೀವಿ. ಅದನ್ನ ಇದು ಒಳಗಡೆ ಬಂದ್ರೆ ಎಂಟ್ರೆನ್ಸ್ ಇದು ನೋಡಿ ಆಶ್ಚರ್ಯ ಆಗುತ್ತೆ ನಮಗೆ. ಒಳಗಡೆ ಇವತ್ತು ಎಲ್ಲನೂ ನಮಗೆ ಮಾರ್ಬಲ್ಲು, ಇನ್ನೊಂದಿನ ಬೇಕು, ಟೈಲ್ಸ್ ಬೇಕು ಅಂತ ಎಲ್ಲ ಆಸೆ ಪಡ್ತಾರೆ. ಬಟ್ ಇದು ಮಣ್ಣಿಂದು ನೆಲ, ಸಗಣಿ ಎಲ್ಲ ಬಗಣ ಮಾಡಿ ಹಾಕಿರುವಂತಹ ನೆಲ, ಅತ್ಯಂತ ನ್ಯಾಚುರಲ್ ಆಗಿರುವಂತಹ ನೆಲ ಇದು. ಇನ್ನೊಂದ್ ಸ್ವಲ್ಪ ಲೆವೆಲಿಂಗ್ ಮಾಡ್ಬೇಕು, ಅದು ಮಾಡ್ತಾ ಇದೀವಿ. ಬರ್ತಾ 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 ಅದು ನೈಸ್ ಆಗುತ್ತೆ. ಸೊ ಇದು ಮಣ್ಣಿನ ನೆಲ ಗೋಡೆಗೆ ಸಗಣಿ ಸಾರಿಸಿ ನಾವು ಪ್ಲಾಸ್ಟಿಂಗ್ ಏನು ಇಲ್ದಲೆ ಈ ತರ ಮನೆ ರೆಡಿ ಮಾಡಿದೀವಿ. ತುಂಬಾ ತಂಪಾಗಿರುತ್ತೆ. ಹೌದು, ತುಂಬಾ ತಂಪಾಗಿರುತ್ತೆ. ಬಿಸಿಲಲ್ಲಿ ಬಂದ್ರು ತಂಪಾಗಿರುತ್ತೆ. ನಾವು ಅದರಿಂದ ಫ್ಯಾನ್ ಇಟ್ಟಿಲ್ಲ, ಇಲ್ಲಿ ಫ್ಯಾನ್ ಇಲ್ಲ, ಎಲ್ಲೂ ಫ್ಯಾನ್ ಇಲ್ಲ. ಆಮೇಲೆ ಅಡುಗೆ ಮನೆ, 2 ರೂಮು, ಈ ತರ ಒಂದು ಇದರಲ್ಲಿ ವಾತಾವರಣದಲ್ಲಿ ನಾವು ಜೀವನ ಮಾಡೋದಕ್ಕೆ ಇದು ನಾವು ಎಲ್ಲ ಕಡೆ ಟೈಲ್ಸ್ ಹಾಕ್ಬಿಟ್ರೆ ನಾವು ಅರ್ಥಿಂಗ್ ಆಗೋದೇ ಇಲ್ಲ. ಸೊ ಮನೆ ಒಳಗೂನು ನಾವು ಕಾಲಲ್ಲೇ ನಡೆದಾಡ್ಬೋದು. ಮಣ್ಣಿನ ಸ್ಪರ್ಶ ನಮಗೆ ಇಲ್ಲಿರುತ್ತೆ. ಸೊ ಹೀಗೆ ಈ ತರ ಒಂದು ವಾತಾವರಣದಲ್ಲಿ ನಾವು ಬೆಳಿಗ್ಗೆ 4 ಗಂಟೆಗೆ ಎದ್ದು ಇಲ್ಲಿ ಜಪ ಮಾಡ್ತೀವಿ. ಇದು ನಮ್ಮ ಗುರುಗಳು ಭಕ್ತಿ ರಾಘವ ಸ್ವಾಮಿ, ನಮ್ಮ ರಾಧಾ ಮಾಧವ್ ಇಸ್ಕಾನ್, ನಾವು ಹರೇ ಕೃಷ್ಣ ಮಂತ್ರ ಜಪ ಮಾಡ್ತೀವಿ ಡೈಲಿ. ಸೊ ಇದೊಂದು ಗೋಶಾಲೆಯ ವಾತಾವರಣ. ಎಲ್ಲಾನು ನಮ್ಮ ಗೋ ಸಂಬಂಧದಲ್ಲಿ ನಾವು ಜೀವನ ಮಾಡೋದು. ನಮಗೆ ಮಲ್ಕೊಬೇಕಾದ್ರೂ ಗೋಮಯ ಮೇಲೆ ಮಲ್ಕೊಂತಾ ಇರ್ತೀವಿ. ಎಷ್ಟು ಚೆನ್ನಾಗಿ ಮನೆ ಕಟ್ಟಿದ್ದಾರೆ ನೋಡಿದ್ವಿ ನಾವು. ಸರಳವಾಗಿ, ಸುಸ್ಥಿರವಾಗಿ, ಸ್ವಾವಲಂಬಿ ಜೀವನ ನಡಕ್ಕೆ ಏನೇನು ಬೇಕು ಅಂತೆಲ್ಲ ತೋರಿಸಿದ್ರು. ಅದಕ್ಕಿಂತ ಮುಖ್ಯ ಕನೆಕ್ಷನ್ ಏನು ಅಂತ ಅಂದ್ರೆ, ನಾವು ಗೋಮಯದ ಮೇಲೆ ನಿಂತ್ಕೊಂಡಿದೀವಿ. ಇನ್ನೊಂದು, ಈ ಮನೆಯಿಂದ ನೇರವಾಗಿ ಗೋಶಾಲೆ ಸಂಪರ್ಕ ಇದೆ. ಅದು ತುಂಬಾ ಖುಷಿ ಆಗ್ತದೆ ನಿಮ್ಗೆ ಕೇಳಿದ್ ನೋಡಿ. ನಾವು ಬನ್ನಿ ನೋಡ್ಕೊಂಡ್ ಬಂದ್ಬಿಡೋಣ ಹೆಂಗೆ ಅಂತ. ಬೆಳಗ್ಗೆ ಎದ್ದ ತಕ್ಷಣ ಮುಂಚೆ ಎಲ್ಲ ಹಂಗೆ ಮಾಡ್ತಾ ಇರ್ತಾನೆ. ಫಸ್ಟ್ ಎದ್ದ ತಕ್ಷಣ ಹಸುಗಳನ್ನ ಕೊಟ್ಟಿಗೆ ಹೋಗಿ ಕೊಟ್ಟೆ ಕ್ಲೀನ್ ಮಾಡಿ ದರ್ಶನ ಮಾಡ್ತಿದ್ವಿ. ಕೊಟ್ಟೆ ಕ್ಲೀನ್ ಮಾಡಿ ಎದ್ದ ತಕ್ಷಣ ಅಲ್ಲಿ ಬನ್ನಿ 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 ಬನ್ನಿ. ಇಲ್ಲಿ ಮನೆಯಿಂದನೇ ಇಲ್ಲಿ ಗೋಶಾಲೆಗೆ ಎಂಟ್ರೆನ್ಸ್ ಇದೆ. ಬನ್ನಿ. ಸೌದೆ ಒಲೆ ಇದೆ ಇಲ್ಲಿ ಸೌದೆ ಒಲೆ ಇದೆ. ಅದಾದ್ಮೇಲೆ ಇಲ್ಲಿ ನೀರು ಬಾಯ್ಲರಿಂದಾನೇ ಡೈರೆಕ್ಟ್ ಆಗಿ ಮನೆಗೆ ಬರುತ್ತೆ. ಅದು ತಾಮ್ರದ ಹಂಡೆ ಇದೆ ಒಳಗಡೆ. ತಾಮ್ರದ ನೀರು ಡೈರೆಕ್ಟ್ ಬಿಸಿನೀರು ಬಾತ್ರೂಮಿಗೆ ಬರುತ್ತೆ. ಸೊ ಇಲ್ಲಿ ಗೋಶಾಲೆ, ಆಗ್ಲೇ ಗೋಶಾಲೆ ನೋಡಿದ್ವಿ ನಾವು. ಬಟ್ ಇದಕ್ಕೆ ಒಳ್ಳೆ ಕನೆಕ್ಷನ್ ಆಯ್ತು, ನಮ್ಗೆ ಖುಷಿ ಆಯ್ತು ಇದೊಂದು. ಅದು ಹಂಡೆ ನೀರು ತುಂಬಾ ಚೆನ್ನಾಗಿ ಬರುತ್ತೆ. ಬಾತ್ರೂಮ್ಗೆ ಡೈರೆಕ್ಟ್ ಆಗಿ ನೀರು ಬರುತ್ತೆ. ಇದೆಲ್ಲ ಗೋಶಾಲೆ. ನಾವು ಬೆಳಿಗ್ಗೆ ಎದ್ದ ತಕ್ಷಣ ಇಲ್ಲಿ ಬಂದು ಗೋಮಾತೆ ದರ್ಶನ ಮಾಡ್ಬಿಟ್ಟು ಮುಂದೆ ನಾವು ಕೆಲಸ ಶುರು ಮಾಡೋದು. ನೋಡಿದ್ರಲ್ಲ, ಒಂದು ಪುಟ್ಟ ಜಾಗದಲ್ಲಿ ಎಷ್ಟು ಒಂದು ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ ಅವರು ಅಂತ. ಹಸುಗಳನ್ನ ಸಾಕ್ತಾ ಇದ್ದಾರೆ, ಗೋಬರ್ ಗ್ಯಾಸ್ ಯೂನಿಟ್ ಇಟ್ಕೊಂಡಿದ್ದಾರೆ, ಮತ್ತೆ ತೆಂಗಿನ ಮರದ ಕೆಳಗಡೆ ಬೇರೆ ಬೇರೆ ರೀತಿಯಂತಹ ಮಿಶ್ರ ಬೆಳೆ ವ್ಯವಸಾಯ ಮಾಡ್ತಾ ಇದ್ದಾರೆ. ಎಷ್ಟೊಂದು ತೆರೆದ ಬಾವಿ ಇದೆ, ತರಕಾರಿ ಬೆಳೀತಾ ಇದ್ದಾರೆ, ಸಾಕಷ್ಟು ಒಳ್ಳೊಳ್ಳೆ ವಿಚಾರಗಳನ್ನ ಅಳವಡಿಸ್ಕೊಂಡಿದ್ದಾರೆ. ಮತ್ತೆ ಇಲ್ಲಿ ಮುಂದಿನ ದಿನಗಳಲ್ಲಿ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಕೂಡ ತಯಾರು ಮಾಡಬೇಕು ಅಂತ ಹೇಳ್ತಾ ಇದ್ರು. ಈಗ ನಿಮಗೂ ಕೂಡ ಇಲ್ಲಿ ಆಸಕ್ತಿ ಇದ್ದು ಬರಬೇಕು ಅಂತಂದ್ರೆ ಖಂಡಿತ ಇಲ್ಲಿ ನೀವು ಬರ್ಬೋದು. ಹೆಂಗ್ ಬರ್ಬೋದು, ಸಂಪರ್ಕ ಸಂಖ್ಯೆ ಎಲ್ಲ ಹೇಳ್ತಾರೆ ನಿಮ್ಗೆ, ದಯವಿಟ್ಟು ಸ್ವಲ್ಪ ತಿಳಿಸಿ ಸರ್ ಅವೆಲ್ಲನು. ನಾನು ಅಭಿಷೇಕ್ ಅಂತ, ಇದು ನಂದು ಫೋನ್ ನಂಬರು 9731733011. ಸುತ್ತಮುತ್ತ ಬೆಟ್ಟ ಗುಡ್ಡಗಳು, ಬಹಳ ಒಳ್ಳೆ ಪರಿಸರ, ತುಂಬಾ ಚೆನ್ನಾಗಿದೆ. ದೇವರಾಯನ ದುರ್ಗ, ನಾಮಚ್ಚಿಲುಮೆ ಎಲ್ಲ ತುಂಬಾ ಹತ್ರ. ಆಮೇಲೆ ಇಲ್ಲಿ ಬೀರಿನಕಲ್ ಬೆಟ್ಟ ಇದೆ. ಬೀರಿನಕಲ್ಲು ತುಂಬಾ ಒಳ್ಳೆ ಸೈಟ್ ಸೀಯಿಂಗ್ ಬೆಟ್ಟ ಇದೆ. ಅಲ್ಲಿ ಶಿವನ ದೇವಸ್ಥಾನ ಇದೆ. ಆಮೇಲೆ ಗಂಗೆ ಹರಿತಾ ಇದೆ. ಗಂಗೆ ನೀರು ಯಾವುದೇ ಬೇಸಿಗೆಯಲ್ಲಿ ಹೋದ್ರೂ ಅಲ್ಲಿ ನೀರು ಇರುತ್ತೆ. ಅದೂ ಒಳ್ಳೆ ವಾತಾವರಣ. ಸುತ್ತಮುತ್ತ ಎಲ್ಲ ಬೆಟ್ಟ ಇರೋದ್ರಿಂದ ಇದು ನಿಮ್ಗೆ ಬೇಸಿಗೆ ಅಂತಲೇ ಅನಿಸಲ್ಲ. ಇಲ್ಲಿಗೆ ಬಂದರೆ ನಿಮ್ಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಬಹಳ ಸಂತೋಷ ಆಯಿತು, ಒಳ್ಳೇದಾಗಲಿ ನಿಮ್ಗೆ. ಇನ್ನೂ ತುಂಬ ಶುಭ ಆಗಲಿ. ಇವ್ರು ತುಮಕೂರಲ್ಲಿ ಅಂಗಡಿ ಕೂಡ ಇದೆ, ಶ್ರೀಶಾ ಆರ್ಗ್ಯಾನಿಕ್ಸ್ ಅಂತ ಹೇಳ್ಬಿಟ್ಟು. ಆ ಅಂಗಡಿ ಕೂಡ ನೀವು ವಿಸಿಟ್ ಮಾಡ್ಬೋದು. ಅಂಗಡಿ ಲೊಕೇಶನ್ ಸ್ವಲ್ಪ ತಿಳಿಸ್ಬಿಡಿ ಸರ್, ಅವ್ರು ಜನಗಳು ಬರಂಗೆ ಬರ್ತಾರೆ. ಶ್ರೀಶಾ ಆರ್ಗ್ಯಾನಿಕ್ ಅಂತ ಅಶೋಕ್ ನಗರ 3ನೇ ಕ್ರಾಸಲ್ಲಿ ನಮ್ಮದು ಸಾವಯವ ಮಳಿಗೆ. ಅಲ್ಲಿ ನಾವು ಸುತ್ತಮುತ್ತ ರೈತರಿಂದ ಎಲ್ಲನೂ ಹಣ್ಣು ತರಕಾರಿ ತರಿಸ್ತೀವಿ. ಆಮೇಲೆ ಪ್ರತಿ ವಾರಕ್ಕೊಂದ್ಸಲಿ ನಿಮಗೆ ನೀವು ಪ್ರೀ ಆರ್ಡರ್ ಮಾಡಿದ್ರೆ ತರಕಾರಿ ಸಿಗುತ್ತೆ. ಸಾವಯವದಲ್ಲಿ ನಿಮಗೆ ದಿನಸಿ ಧಾನ್ಯ ಏನು ಬೇಕು, ಆಮೇಲೆ ಕೆಮಿಕಲ್ ಫ್ರೀ ಸೋಪಿಂದ ಹಿಡಿದು ಎಲ್ಲ ನಿಮಗೆ ಶ್ರೀಶಾ ಆರ್ಗ್ಯಾನಿಕಲ್ಲಿ ಸಿಗುತ್ತೆ. ಅಲ್ಲೂ ಬನ್ನಿ. ಆ ಶ್ರೀಶಾ ಆರ್ಗ್ಯಾನಿಕ್ ಪ್ರೋತ್ಸಾಹದಿಂದ ನಾನು ಇವಾಗ ಕೃಷಿ ಮಾಡ್ತಾ ಇದ್ದೀನಿ. ಯಾಕಂದರೆ ನಮಗೆ ಜನ ಪ್ರೋತ್ಸಾಹ ಕೊಡಲಿಲ್ಲ ಅಂದರೆ ನಾನು ಇದು ಮಾಡೋಕ್ಕೆ ಖಂಡಿತ ಆಗ್ತಿರ್ಲಿಲ್ಲ. ಇವಾಗ ಖಂಡಿತ ನಮ್ಮ ಶ್ರೀಶಾ ಆರ್ಗ್ಯಾನಿಕ್ಸ್ ಕಸ್ಟಮರ್ಸೇ ನನ್ನ ಪ್ರೋತ್ಸಾಹ ಮಾಡಿ ಇಲ್ಲಿಗೆ ತಂದಿರೋದು. ಸೊ ಎಲ್ಲರಿಗೂ ಧನ್ಯವಾದ. ನಮ್ಮ ಶ್ರೀನಿವಾಸ್ ಸರ್ ಆಮೇಲೆ ಸಂದೀಪ್ ಸರ್ ಇಲ್ಲಿ ತನಕ ಬಂದು ನಮಗೆ ಎಂಕರೇಜ್ ಮಾಡಿದ್ದಾರೆ. ನಿಮ್ಮೆಲ್ಲರಿಗೂ ಧನ್ಯವಾದ. ನಮಸ್ತೆ. ಹರೇ ಕೃಷ್ಣ.